ದಾವಣಗೆರೆಯ ಬೈ ಎಲೆಕ್ಷನ್ ಕಾವು ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಿದೆ. ಟಿಕೆಟ್ಗಾಗಿ ನಿನ್ನೆ ಅಷ್ಟೇ ಎರಡೂ ಬಣಗಳ ನಡುವೆಯಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಕಾಂಗ್ರೆಸ್ ಮನೆಯಲ್ಲಿ. ಆದರೆ ಇದರ ನಡುವೆ ಇವತ್ತು ಬೆಳಿಗ್ಗೆನೆ ಸಮರ್ಥ ದಾವಣಗೆರೆಯಲ್ಲಿ ಪ್ರಚಾರವನ್ನು ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲದೆ ದೆಹಲಿಯಲ್ಲಿ ಪುತ್ರನ ಪರವಾಗಿ ಸಂಸದೆ ಪ್ರಭಾ ಅವರು ಕೂಡ ಚರ್ಚೆ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬಳಿಯಲ್ಲಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕ್ಷೇತ್ರವನ್ನ ಬಿಟ್ಟು ಕೊಡಲ್ಲ ಅಂತ ಮುಸ್ಲಿಂ ಮುಖಂಡರು ಹೇಳ್ತಿದ್ದಾರೆ. ಈ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದಿಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಮಾತುಗಳನ್ನು ನೋಡ್ಬರೋಣ. ಇಲ್ಲಿ ನಾನು ಮೀಟಿಂಗ್ ಅಟೆಂಡ್ ಮಾಡಿರ್ತಕ್ಕಂಥದ್ದು ದಾವಣಗೆರೆ ವಿಷಯದಲ್ಲಿ. ಆಲ್ರೆಡಿ ಮಧ್ಯಾಹ್ನನೇ ಮನೆ ಮುಖ್ಯಮಂತ್ರಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ನಿಮಗೆ, ಬಾಗಲಕೋಟೆ ವಿಷಯದಲ್ಲಿ. ಇಲ್ಲಿ ದಾವಣಗೆರೆ ವಿಷಯದಲ್ಲಿ ಇಬ್ಬರನ್ನ ಸೇರಿಸ್ಬೇಕು, ಮಲ್ಲಣ್ಣನ ಸೇರಿಸ್ಬೇಕು, ಎರಡು ಗುಂಪನ್ನ ಸೇರಿಸ್ಬಿಟ್ಟು DCM ಅವರು CM ಸೇರಿ ಪಕ್ಷದ ದೃಷ್ಟಿಯಿಂದ ಯಾರಿಗೆ ಅನುಕೂಲ ಮಾಡಿಕೊಡ್ಬೇಕಂತಕ್ಕಂಥ ಅವರಿಬ್ಬರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನೋಡಿ, ಸಹಜವಾಗಿ ಗೆಲ್ಲುವಂತ ಒಂದು ಇದು ಜಾಸ್ತಿ ಇದ್ದಾಗ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಇದಕ್ಕೆ ನಾವು ಗೊಂದಲ ಅನ್ನೋದಲ್ಲ. ಎಲೆಕ್ಷನ್ ಅಂತಂದ್ರೆ ಬಹಳಷ್ಟು ಕನ್ಫ್ಯೂಷನ್ಗಳು ಸಹಜ ಅದು. ಆದ್ರೆ ಒಮ್ಮೆ ಹೆಸರು ಅನೌನ್ಸ್ ಆದ್ಮೇಲೆ ಮುಖಂಡರು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ. ಹೆಸರು ಅನೌನ್ಸ್ ಆಗೋಕ್ಕಿಂತ ಮುಂಚೆ ಆದ್ರೂ ವಿಶ್ವಾಸಕ್ಕೆ ತಗೊಳ್ತಾರೆ, ಆದ್ಮೇಲೆ ಆದ್ರೂ. ಯಾಕಂದ್ರೆ ನಮ್ಮ 12 ಜನ ಮಂತ್ರಿಗಳನ್ನ ಒಂದೊಂದು ಕ್ಷೇತ್ರಕ್ಕೆ ಹಾಕಿದ್ದಾರೆ. ಸೊ ನಮ್ದೆಲ್ಲ ಕೆಲಸ ಅದೇ, ಈ ಗೊಂದಲಗಳನ್ನ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿಕೊಂಡು ಪಕ್ಷವನ್ನ ಗೆಲ್ಲಿಸ್ಕೊಂಡು ಬರೋದೇ ನಮ್ಮ ಜವಾಬ್ದಾರಿ. ಸೊ ಸಹಜವಾಗಿ ಗೆಲ್ಲುವಂತ ಸ್ಥಿತಿಯಲ್ಲಿ ಬಹಳಷ್ಟು ಆಕಾಂಕ್ಷೆ. ಶಾಮನೂರವರ ಕ್ಷೇತ್ರದಲ್ಲಿ ಅನುಕಂಪದ ಅಲೆಯಲ್ಲಿ ಚುನಾವಣೆ ಆಗತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದ ನಡುವೆ ಈಗ ಮನೆಯೊಂದು 3 ಬಾಗಿಲಾಗ್ಬಿಟ್ಟಿದೆ. 3 ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಬಕ್ಕೇಶು, ಗಣೇಶು, ಸಮರ್ಥ. ಸೊ ಮಲ್ಲೇಶ್, ಮಲ್ಲಣ್ಣ ಅಂತ ಏನು ಹೇಳ್ತಾರೆ ಮಲ್ಲಿಕಾರ್ಜುನ್ ಅವ್ರ ಲೆಕ್ಕಕ್ಕೆ. ಹೌದು. ಶಾಮನೂರ್ ಅವ್ರು ತೀರ್ಕೊಂಡ ಮೇಲೆ ಅಲ್ಲೊಂಥರ ಬಡವಾಗಿದೆ ಆ ಮನೆ ಈಗ. ಹೌದು. ಯಾರ ಹಿಡಿತಕ್ಕೂ ಸಿಗದೇ ಇರುವಂಥ ಅಣ್ಣ ತಮ್ಮಂದ್ರೆ ಇಬ್ಬರು ಕೂತ್ಕೊಂಡು ಈ ಕಡೆ ಮಗನಿಗೆ ಬೇಕು ಅಂತೇಳಿ ಕೂತ್ಕೊಂಡು ಒಬ್ರು. ಹೌದು. ಪ್ರಭಾ ಅವರು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕ ಅಲ್ಲಿ ಕೂತ್ಕೊಂಡು ಮಗನ ಬಗ್ಗೆ ಬ್ಯಾಟ್ ಮಾಡ್ತಾರೆ. ಸಮರ್ಥ ಅವರು ಇವತ್ತು ಚುನಾವಣಾ ಪ್ರಚಾರಕ್ಕೆ ಇಳ್ದಂಗೆ ಇಳಿದ್ಬಿಟ್ರು. ಈ ಕಡೆ ಜಬ್ಬರ್ ಸಮುದಾಯ, ಅಲ್ಲಿ ಪೂರ್ತಿ ನಮ್ಮ ಸಮುದಾಯದ ಬಹುಮತ ನಮ್ಮದೇ ಇರೋದ್ರಿಂದ, ಹೌದು, ಮತದಾರರು ನಮ್ಮಲ್ಲಿ ಹೆಚ್ಚಿನ ಸಂಖ್ಯೆ ಇರೋದ್ರಿಂದ ನಮ್ಮವ್ರಿಗೆ ಒಂದು ಅವಕಾಶ ಮಾಡಿಕೊಡಿ. ಈ ಹಿಂದೆ ಶಾಮನೂರವ್ರು ಕೂಡ ಹಿರಿಯರಿದ್ದಾಗಲೂ ಇದು ಕೊನೆ ಚುನಾವಣೆ, ಮುಂದಿನ ಬಾರಿ ನಿಮ್ಮಂಥವ್ರಿಗೆ ಅವಕಾಶ ಮಾಡಿಕೊಡ್ತೀವಿ ಅನ್ನೋಂಥ ನಿಟ್ಟಲ್ಲಿ ಮಾತಾಡಿದರು. ಹಾಗಾಗಿ ನಾವು ಕೇಳ್ತಾ ಇರುವಂಥದ್ದು ಅನ್ನೋಂಥ ನಿಟ್ಟಲ್ಲಿ ಅವರು ಮಾತಾಡಿರುವಂಥದ್ದು. ಇವೆಲ್ಲ ನೋಡಿದ್ರೆ ಮಲ್ಲಿಕಾರ್ಜುನ್ ಅವರ ಪುತ್ರನಿಗೆ ಸಮರ್ಥಗೆ ಕೊಟ್ಟರೆ ಮನೆಯಲ್ಲೇ ಬೆಂಕಿ ಬಿದ್ದುಬಿಡುತ್ತೆ ಫಸ್ಟಿಗೆ. ಹೌದು. ಅವರೇ ಪಕ್ಷೇತರವಾಗಿ ಬಂಡಾಯ ಅಭ್ಯರ್ಥಿಗಳಾಗಿ ಬಂದು ಪಕ್ಷೇತರವನ್ನು ನಿಂತ್ಕೊಳ್ಳುವಂಥ ಸಾಧ್ಯತೆ ಭಾಳ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂಥದ್ದು. ಜೊತೆಗೆ ಜಬ್ಬರ್ ಕೂಡ ಬೇರೆ ನಿಟ್ಟಲ್ಲಿ ಕೆಲಸ ಮಾಡ್ಬೋದು. ಜಮೀರ್ ಅಹಮದ್ ಅವರ ಆಪ್ತ ಅನ್ಸ್ಕೊಂಡವರು. ಆಮೇಲೆ ಮಂಜಪ್ಪ ಕೂಡ, ಈ ಮಲ್ಲಿಕಾರ್ಜುನ್ ಅವರ ಆಪ್ತ ಮಂಜಪ್ಪ ಕೂಡ ಇವತ್ತು ಟಿಕೆಟ್ ಆಕಾಂಕ್ಷಿ ಆಗಿರೋದ್ರಿಂದ ಒಂದು ಅರ್ಧ ಡಜನ್ ಆಕಾಂಕ್ಷಿಗಳೇ ಇದ್ದಾರೆ. ಹೌದು. ಒಬ್ಬರಿಗೆ ಟಿಕೆಟ್ ಕೊಡೋಕ್ಕೆ ಸಾಧ್ಯ ಕಾಂಗ್ರೆಸ್ನಲ್ಲಿ. ಹೆಚ್ಚಾಗಿ ಮಲ್ಲಿಕಾರ್ಜುನ್ ಅವರ ಪ್ರಭಾವ ಇರುವಂಥದ್ದು, ಪ್ಲಸ್ ಮಲ್ಲಿಕಾರ್ಜುನ್ ಅವರ ಹಣದ ಲೆಕ್ಕಾಚಾರ, ಪ್ರಭಾವ, ಇವೆಲ್ಲ ನೋಡಿದ್ರೆ ಸಮರ್ಥಗೇನಾದರೂ ಟಿಕೆಟ್ ಕೊಡುವಂಥದ್ದು ಆಯಿತು ಅಂತಂದಲ್ಲಿ ಮುಸಲ್ಮಾನ್ ಸಮುದಾಯ ಜಬ್ಬರ್ ಕಡೆ ವಾಲ್ಕೊಂಡು ಅವರು ಪಕ್ಷೇತರವಾಗಿ ನಿಂತರೆ ಅಲ್ಲೊಂದಷ್ಟು ಕೆಲಸಗಳಾಗುತ್ತವೆ. ಹೌದು. ಜೊತೆಗೆ ಈ ಆಪ್ತ ಮಂಜಪ್ಪ ಕೂಡ ಒಂದು ಲೆಕ್ಕಾಚಾರದಲ್ಲಿ ಹೊರಟ್ಬೋದು, ಅಥವಾ ಮಲ್ಲಿಕಾರ್ಜುನ್ ಅವರು ಅವ್ರನ್ನ ಏನಾದ್ರು ಒಂದು ವಿಶ್ವಾಸಕ್ಕೆ ತಗೊಳ್ಳೋಂಥ ಪ್ರಯತ್ನ ಆಗ್ಬೋದು. ಅದೇನು ದೊಡ್ಡ ಮಟ್ಟಕ್ಕೆ ಆಗದೆ ಇರ್ಬೋದು. ಬಟ್ ಇಬ್ಬರು ತಮ್ಮಂದ್ರನ್ನ ಸುಧಾರಿಸೋದು ಭಾಳ ಕಷ್ಟ ಇದೆ. ಒಂದು ವೇಳೆ ಬಕ್ಕೇಶ್ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಸಾಧ್ಯತೆ ಇದ್ರೂ ಕೂಡ ಗಣೇಶು ವ್ಯತಿರಿಕ್ತವಾಗಿ ಆಡುವಂಥ ಸಾಧ್ಯತೆ ಹೆಚ್ಚಿದೆ. ಇಬ್ಬರೂ ಕೂಡ ಬಂದು ನಿಂತ್ಕೊಂಡು ಹೋರಾಟ ಮಾಡ್ಬೋದು. ಇಲ್ಲ ಒಳ ಕಾರ್ಯತಂತ್ರ ಏನಾದರೂ ರೂಪಿಸಿ ಚುನಾವಣಾ ಸೋಲಿಗೆ ಏನಾದರೂ ಕಾರಣ ಆದರೆ ಈ ಕುಟುಂಬದಲ್ಲಿ ಒಂದು ಸೋಲಿಗೆ ಸಾಕ್ಷಿ ಆಗ್ಬೋದು. ಕುಟುಂಬದ ಹಿಡಿತದಲ್ಲಿದ್ದ ದಾವಣಗೆರೆಯನ್ನು ಒಂದಷ್ಟು ಕುಟುಂಬದವರೇ ಅದನ್ನು ಕೈಚೆಲ್ಲಿ ಕೂತ್ಕೊಳ್ಳುವಂಥ ಸಂದರ್ಭ ನಾವು ಉಪಚುನಾವಣೆಯಲ್ಲಿ ಕಾಣುವಂಥದ್ದು ಕಾಣಿಸ್ಬೋದು. ಹೌದು. ಹಾಗೆ ಜಬ್ಬರ್ ಸಮುದಾಯ ಕೂಡ, ಅಂದರೆ ಇದೊಂದು ಒಳ್ಳೆಯ ಅವಕಾಶ ಇದು. ಹೌದು. ಆಲದ ಮರ ಬಿದ್ದೋಗಿದೆ. ಇಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮರಗಳಿಗೆ ಒಂದು ಬೆಲೆ ಸಿಗುವಂಥ ಕಾಲ. ಹೌದು. ಆಲದ ಮರ ಹಿಂಗೆ ಹೇಳಿತ್ತು ಅನ್ನುವಂಥ ಒಂದು ಲೆಕ್ಕ ಹೇಳಿ ಅವರಿಗೆ. ಹೌದು. ಈಗಾಗಲೇ ಬಂದು ಹೇಳೋದಕ್ಕಾಗಲ್ಲ, ಶಾಮನೂರು ಹೇಳಲಿಲ್ಲಪ್ಪ ಅಂತ ಹೇಳೋದಕ್ಕಾಗೋದಿಲ್ಲಲ್ಲ. ಹಂಗಾಗಿ ಅದೇ ಧೈರ್ಯದ ಮೇಲ್ಗಡೆ ಇವರೊಂದು ಸ್ಟೇಟ್ಮೆಂಟು ಕೊಟ್ಬಿಟ್ಟಿದ್ದಾರೆ. ಹೌದು. ಏನು ನಮ್ಮ ಹಿರಿಯರೇ ಹೇಳಿದ್ದು, ಶಾಮನೂರವರೇ ಹೇಳಿದ್ದು, ಈ ಕಾಲ ನಂತರದಲ್ಲಿ ಮುಂದಿನ ಚುನಾವಣೆಯಲ್ಲಿ ನಿಮ್ಮಂಥವ್ರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ ಅನ್ನುವಂಥ ಮಾತಾಡಿದ್ರು ಅಂತ. ಹಾಗಾಗಿ ಅವರು ಕೂಡ ಎದ್ದು ಬಂದು ನಿಂತ್ಕೊಂಡಿದ್ದಾರೆ. ಇದು ಒಂಥರ ಗೊಂದಲದ ಗೂಡ ಕೂತ್ಕೊಂಡಿದೆ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ. ಎಲ್ಲಿ ಟಿಕೆಟ್ ಘೋಷಣೆ ಆಗುತ್ತೋ
ಹಂಚಿಕೆ ಆದ ತಕ್ಷಣದಲ್ಲಿ ಒಂದು ಭುಗಿಲು ಹೇಳುವಂಥದ್ದು, ಒಂದು ಬಂಡಾಯದ ಭುಗಿಲು ಹೇಳುವಂಥದ್ದು ಸಹಜವಾಗಿ ಕಾಣಿಸ್ತಾ ಇರುವಂಥದ್ದು. ಹೌದು. ಇಲ್ಲಿ ಯಾವುದೇ ಅಂದರೆ ಸ್ಪಷ್ಟವಾಗಿ ಇವರು ನಿಂತರೆ ಗೆದ್ದು ಬಿಡ್ತಾರೆ ಅನ್ನುವಂಥ ಕಾನ್ಸೆಪ್ಟ್ ಇಲ್ಲ. ಬಾಗಲಕೋಟೆಗಿಂತ ಇದು ಜಟಿಲ ಇದು. ಹೌದು. ಬಾಗಲಕೋಟೆಯಲ್ಲಿ ಒಂದು ಹಂತಕ್ಕೆ ಅವರು ತಮ್ಮನ್ನ ಇದು ಮಾಡಿಕೊಂಡ್ರೆ BJPಗೆ ಸ್ಪಷ್ಟವಾಗಿ ಆ ಕಡೆ ಹೋಗೋ ಸಾಧ್ಯತೆ ಇದೆ. ಅಲ್ಲೇನು ಮೇಟಿ ಮೇಲೆ ಸಿಂಪತಿ ಕಾನ್ಸೆಪ್ಟು ಭಾಳ ಕಡಿಮೆ ಇದೆ. ಹೌದು. ಹಂಗಾಗಿ ಚರಂತಿಮಠ್ ಗೆಲುವಲ್ಲಿ ಅವರು ಮಲ್ಲಿಕಾರ್ಜುನ್ ಮೇಟಿ ಅವರು ತಮ್ಮನ್ನೇನಾದ್ರು ವಿಶ್ವಾಸಕ್ಕೆ ತಗೊಂಡ್ರು ಅಂತಂದರೆ ಕಾಂಗ್ರೆಸ್ಸಿಂದ ಟಿಕೆಟ್ ಆಗದೇ ಇದ್ದ ಪಕ್ಷದಲ್ಲಿ ಅವರನ್ನೇನಾದ್ರು ವಿಶ್ವಾಸಕ್ಕೆ ತಗೊಂಡು ಚರಂತಿಮಠ್ ಮುಂದಕ್ಕೆ ಹೋದರೆ, ಹೌದು, ವೀರಣ್ಣ ಚರಂತಿಮಠ್ ಗೆಲುವು ನಿಶ್ಚಿತ ಅನ್ನುವಂಥ ನಿಟ್ಟಲ್ಲಿ ಬಾಗಲಕೋಟೆ ಓಡ್ತಾ ಇರೋದು. ಹಾಗಾಗಿ ದಾವಣಗೆರೆಯಲ್ಲಿ ತುಂಬ ದೊಡ್ಡ ಮಟ್ಟದ ಸದ್ದಾಗೋದು, ದಾವಣಗೆರೆ ಉಪಚುನಾವಣೆನೇ ದೊಡ್ಡ ಮಟ್ಟಕ್ಕೆ ಬಂಡಾಯ ಹೇಳುವಂಥದ್ದು. ಪಕ್ಷೇತರದಲ್ಲೇ ನಾವು ಪಕ್ಷೇತರ ಅಭ್ಯರ್ಥಿಗಳನ್ನೇ ಒಂದು 2-3 ಜನ ನೋಡಬೇಕಾಗಬಹುದು. ಅಂದರೆ ಪ್ರಬಲರು ಬೇರೆಯವರು ಇರ್ತಾರೆ, ಒಂದು 10-15 ಜನ ಮಲ್ಲಿಕಾರ್ಜುನನ ಹೆಸರಲ್ಲೇ ಬರ್ಬೋದು. ಪ್ರಬಲರೇ ಒಂದು 3-4 ಜನರನ್ನ ನಾವು ಪಕ್ಷೇತರವಾಗಿ ನೋಡುವಂಥ ಸಂದರ್ಭ ಉಪಚುನಾವಣೆಗೆ ಬರ್ಬೋದು ದಾವಣಗೆರೆಯಲ್ಲಿ.